Hello, my dear friends. Welcome to Benzene Chemistry YouTube channel. ಡಿಯರ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವೇನು ಡಿಸ್ಕಸ್ ಮಾಡೋಣ ಅಂತಂದರೆ ಟಾಪಿಕ್ ನಂಬರ್ 13 ಬಯೋಮಾಲಿಕ್ಯೂಲ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಹೌದಾ ಡಿಯರ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂತಂದರೆ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಕ್ವಶನ್ಸ್ ಆಸ್ ವೆಲ್ ಆಸ್ ಆನ್ಸರ್ಸ್. ಹೌದಾ ಸೊ ಒಂದಿಷ್ಟು ಜನ ಸ್ಟೂಡೆಂಟ್ಸು ನನಗೆ ರಿಪೀಟೆಡ್ಲಿ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಸರ್ ನಮಗೆ ಒಂದು ಬಯೋಮಾಲಿಕ್ಯೂಲ್ಸು ಆಮೇಲೆ ಪಾಲಿಮರ್ಸು ಕೆಮಿಸ್ಟ್ರಿ ಎವ್ರಿಡೇ ಲೈಫ್ದಿಂದ ಕ್ವಶನ್ಸು ಮತ್ತು ಆನ್ಸರ್ಸ್ ಎರಡೂ ಡಿಸ್ಕಸ್ ಮಾಡಿ ಅಂತ. ಸೊ ದ್ಯಾಟ್ಸ್ ವೈ ಭಕ್ತಾದಿಗಳ ಅಪೇಕ್ಷೆಯ ಮೇರೆಗೆ ನಾನು ಕ್ವಶನ್ಸ್ ಮತ್ತು ಆನ್ಸರ್ಸ್ ಎರಡನ್ನೂ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ವಾಚ್ ಕೇರ್ಫುಲಿ, ಓಕೆನಾ? ಇಟ್ ಸ್ಟಾರ್ಟ್ ಡಿಯರ್ ಫ್ರೆಂಡ್ಸ್. ನೋಡಿ, ಈ ಟಾಪಿಕ್ ಅಂತೂ ಸಿಂಪಲ್ ಇದೆ, ಬಯೋಮಾಲಿಕ್ಯೂಲ್ಸು ನೋಡ್ತಾ ಹೋಗೋಣ. ನೋಡಿ, ವೇಟೇಜ್ ಎಷ್ಟಿದೆ ಅಂತಂದರೆ 5 ಮಾರ್ಕ್ ಇದೆ. ಟೋಟಲ್ ಎಷ್ಟು ಮಾರ್ಕ್ ಬರುತ್ತೆ? 5 ಮಾರ್ಕ್ ಬರುತ್ತೆ. ಸಾರಿ, 5 ಮಾರ್ಕ್ ಅಲ್ಲ, 10 ಮಾರ್ಕು. ಸೊ ದೇರ್ ವಿಲ್ ಬಿ 2 ಕ್ವಶನ್ಸ್ ಆಫ್ ಅಬೌಟ್ 5 ಮಾರ್ಕ್. 5 ಮಾರ್ಕದು 2 ಕ್ವಶನ್ಸ್ ಬರುತ್ತೆ ಇಲ್ಲಿ. ಹೌದಾ? ಸೊ ಟೋಟಲ್ ವೇಟೇಜ್ ಎಷ್ಟು ಇರೋದು? 10 ಮಾರ್ಕು. 10 ಮಾರ್ಕು. ಸೊ 5 ಮಾರ್ಕದು 2 ಕ್ವಶನ್ಸ್ ಬರುತ್ತೆ. ನೋಡೋಣ ಕ್ವಶನ್ಸ್ ಯಾವ ಥರ ಇರುತ್ತೆ ಅಂತೇಳಿ. ಹೌದಾ? ಸೊ ಇಲ್ಲಿ ನೋಡಿ ಡಿಯರ್ ಫ್ರೆಂಡ್ಸ್, ಕ್ವಶನ್ಸ್ ಯಾವ ಥರ ಇರುತ್ತೆ ಅಂತಂದರೆ ಈ ಥರ ಇರುತ್ತೆ. ನೋಡಿ, ಇಲ್ಲಿ ಏನು ಮಾಡ್ತಾರೆ ಗೊತ್ತಾ? ಇವೆಲ್ಲ ಕ್ವಶನ್ಗಳನ್ನ ಕ್ಲಬ್ ಮಾಡಿ ಕೇಳ್ತಾರೆ. ಇಲ್ಲಿ ಯಾವ ಥರ ಇರುತ್ತೆ ಅಂತಂದರೆ ಇಟ್ ಈಸ್ ಮೇನ್ಲಿ ಅಪ್ ಅಬೌಟ್ 2+2+1 ಪ್ಯಾಟರ್ನ್. ಹೌದಾ? 3+2 ಬರೋದು ಭಾಳ ಕಡಿಮೆ. 2+2+1 ಪ್ಯಾಟರ್ನ್ ಕೇಳ್ತಾರೆ, ಅಥವಾ 2+1+1+1. ಹೌದಾ? ಈ ಥರ ಪ್ಯಾಟರ್ನಲ್ಲಿ ಕೇಳ್ತಾರೆ. ಹೌದಾ? ಸೊ ನೋಡಿ, ಸೊ ಈ ಟಾಪಿಕಲ್ಲಿ ಏನು ಮಾಡ್ತಾರೆ ಅಂತಂದರೆ ಇದು ನೋಡಿ, ಫಸ್ಟ್ ರಿಯಾಕ್ಷನ್ ಇದೆ ಗೊತ್ತಾ? ಗ್ಲುಕೋಸ್ದು ರಿಯಾಕ್ಷನ್ಸ್ ಇದ್ದಾವೆ. ದೇರ್ ಆರ್ 6 ರಿಯಾಕ್ಷನ್ಸ್. ಹೌದಾ? ಆ 6 ರಿಯಾಕ್ಷನ್ಸಲ್ಲಿ ಯಾವ್ದು ಬೇಕಾದ ರಿಯಾಕ್ಷನ್ಗಳನ್ನು ಕೇಳಬಹುದು. ನೆನ್ಪಿಟ್ಕೊಳ್ಳಿ, ಗ್ಲುಕೋಸಲ್ಲಿ ಎಷ್ಟು ಕಾರ್ಬನ್ ಇದೆ ಅಂತ ಐಡೆಂಟಿಫೈ ಮಾಡೋಕ್ಕೆ ಏನು ಮಾಡ್ತೀವಿ? ಒಂದು ರಿಯಾಕ್ಷನ್ ಮಾಡ್ತೀವಿ. ಹೌದಾ? ಆಮೇಲೆ ಅದು ಕಾರ್ಬನ್ಸ್ ಯಾವ ಥರ ಅರೇಂಜ್ಮೆಂಟ್ ಆಗಿದೆ ಅಂತ ಐಡೆಂಟಿಫೈ ಮಾಡೋಕೆ ಒಂದು ರಿಯಾಕ್ಷನ್ ಮಾಡ್ತೀವಿ. ಫಂಕ್ಷನಲ್ ಗ್ರೂಪ್ ಐಡೆಂಟಿಫಿಕೇಷನ್ಗೆ ರಿಯಾಕ್ಷನ್ ಮಾಡ್ತೀವಿ. ಅವೆಲ್ಲ ಇಂಪಾರ್ಟೆಂಟು. ಹೌದಾ? ಸೊ ರೈಟ್ ದಿ ಕೆಮಿಕಲ್ ಇಕ್ವೇಷನ್ ಫಾರ್ ಟು ಐಡೆಂಟಿಫೈ 6 ಕಾರ್ಬನ್ ಇನ್ ಗ್ಲುಕೋಸ್ ಆರ್ ಇನ್ ದಿ ಸ್ಟ್ರೇಟ್ ಚೈನ್. ಏನು ಮಾಡ್ತೀವಿ? ಹೈಡ್ರೋಜನ್ ಅಯೋಡೈಡ್ ಹಾಕಿ ಏನು ಮಾಡಬೇಕು? ಹೀಟ್ ಮಾಡಬೇಕು. ದೆನ್ ವಿಲ್ ಗೆಟ್ ಎನ್ ಹೆಕ್ಸೇನ್. ದಿಸ್ ಕನ್ಫರ್ಮ್ಸ್ ಪ್ರೆಸೆನ್ಸ್ ಆಫ್ 6 ಕಾರ್ಬನ್ ಇನ್ ಸ್ಟ್ರೇಟ್ ಚೈನ್. ಹೌದಾ? ಆಮೇಲೆ ಡಿಯರ್ ಫ್ರೆಂಡ್ಸ್, ಇದಂತೂ ನೋಡ್ಕೊಂಬಿಡಿ, ಹಾವರ್ತ್ ಸ್ಟ್ರಕ್ಚರು ಎವ್ರಿ ಇಯರ್ ಕೇಳ್ತಾರೆ ಇದನ್ನು, ಹಾವರ್ತ್ ಸ್ಟ್ರಕ್ಚರ್. ಹೌದಾ? ನೆನ್ಪಿಟ್ಕೊಂಡ್ಬಿಡಿ, ಹಾವರ್ತ್ ಸ್ಟ್ರಕ್ಚರ್ ಆಫ್ ಮಾಲ್ಟೋಸ್ ಮ್ಯಾಕ್ಸಿಮಮ್ ರಿಪೀಟ್ ಆಗಿದೆ ನೋಡಿ. ಹೌದಾ? ಸೊ ಮಾಲ್ಟೋಸಲ್ಲಿ ಏನಿರುತ್ತೆ? ದೇರ್ ಆರ್ 2 ಅಲ್ಫಾ ಡಿ ಗ್ಲುಕೋಸಸ್, ಅಲ್ಫಾ ಡಿ ಪ್ಲಸ್ ಗ್ಲುಕೋಸ್ ಆರ್ ಗ್ಲುಕೋಪ್ಯಾರನೋಸ್. ಇದು ಏನು? ಅಲ್ಫಾ ಡಿ ಪ್ಲಸ್ ಗ್ಲುಕೋಸ್. ಮಾಲ್ಟೋಸಲ್ಲಿ 2 ಮಾಲಿಕ್ಯೂಲ್ಸ್ ಏನಿರುತ್ತೆ? ಅಲ್ಫಾ ಡಿ ಗ್ಲುಕೋಸ್ ಇರುತ್ತೆ. ಆಮೇಲೆ ಈ ಲಿಂಕೇಜ್ಗೆ ಏನು ಕರಿತೀವಿ ನಾವು? ಅಲ್ಫಾ ಲಿಂಕೇಜ್ ಅಂತ ಕರಿತೀವಿ. ಅಲ್ಫಾ ಗ್ಲೈಕೋಸೈಡಿಕ್ ಲಿಂಕೇಜ್ ಇನ್ ಬಿಟ್ವೀನ್ 1 2 3 4. ದಿಸ್ ಇಸ್ 1 2 3 4. ಸೊ ದ ಲಿಂಕೇಜ್ ಇಸ್ ಇನ್ ಬಿಟ್ವೀನ್ ಫಸ್ಟ್ ಕಾರ್ಬನ್ ಆ್ಯಂಡ್ ಫೋರ್ತ್ ಕಾರ್ಬನ್. C1 C4 ಅಲ್ಫಾ ಗ್ಲೈಕೋಸೈಡಿಕ್ ಲಿಂಕೇಜ್. ಹೌದಾ? ಸೊ ರೈಟ್ ದಿ ಹಾವರ್ ಸ್ಟ್ರಕ್ಚರ್ ಆಫ್ ಲ್ಯಾಕ್ಟೋಸ್. ಲ್ಯಾಕ್ಟೋಸ್ ಅಂತಂದರೆ ಸಿ ಹಿಯರ್ ವಿ ಹ್ಯಾವ್ ಟು ಯೂಸ್ ಗ್ಯಾಲಕ್ಟೋಸ್ ಪ್ಲಸ್ ಗ್ಲುಕೋಸ್. ಗ್ಯಾಲಕ್ಟೋಸ್ ಆ್ಯಂಡ್ ಗ್ಲುಕೋಸ್. ಗ್ಯಾಲಕ್ಟೋಸ್ ಅಂತಂದರೆ ಇದು ಈ ಕಾನ್ಫಿಗರೇಷನ್ ಮಾತ್ರ ಚೇಂಜ್ ನೋಡಿ. ಬೀಟಾ ಡಿ ಗ್ಲುಕೋಸ್ ಇರುತ್ತೆ, ಬೀಟಾ ಡಿ ಗ್ಯಾಲಕ್ಟೋಸ್. ಹೌದಾ? ಗ್ಲುಕೋಸ್ಗೂ ಗ್ಯಾಲಕ್ಟೋಸ್ಗೂ ಡಿಫರೆನ್ಸ್ ಏನಂತಂದರೆ ಇದು OH ಗ್ರೂಪು. ಗ್ಲುಕೋಸಲ್ಲಿ ಇದು OH ಗ್ರೂಪ್ ಕೆಳಗಡೆ ಇರುತ್ತೆ, H ಮೇಲ್ಗಡೆ ಇರುತ್ತೆ. ಗ್ಯಾಲಕ್ಟೋಸಲ್ಲಿ ರಿವರ್ಸ್ ಆಗುತ್ತೆ. ಇಷ್ಟು ಡಿಫ್ರೆನ್ಸು. ಹೌದಾ? ನೆನಪುಳಿತೆ ಅಲ್ವಾ? ವೆರಿ ಗುಡ್. ವಾಟ್ ಆರ್ ಎಸೆನ್ಸಿಯಲ್ ಅಮಿನೋ ಆಸಿಡ್? ಏನು ಕೇಳ್ಬೋದು? ಎಸೆನ್ಸಿಯಲ್ ಅಮಿನೋ ಆಸಿಡ್. ಗಿವ್ ಎನ್ ಎಕ್ಸಾಂಪಲ್. 2 ಮಾರ್ಕ್ ಕ್ವಶನ್ ಬರುತ್ತೆ ಇದು. 2+2+1 ಕೊಟ್ಟಿರ್ತಾರಲ್ಲ, ಅಲ್ಲಿ 2 ಮಾರ್ಕ್ ಆಗುತ್ತೆ. ಹೌದಾ? ದ ಅಮಿನೋ ಆಸಿಡ್ ವಿಚ್ ಕೆನಾಟ್ ಬಿ ಸಿಂಥಸೈಸ್ಡ್ ಇನ್ ದ ಬಾಡಿ. ನಮ್ಮ ಬಾಡಿಯಲ್ಲಿ ಯಾವುದು ಸಿಂಥಸೈಸ್ ಆಗೋದಿಲ್ಬೋದು ನಮಗೆ ಎಸೆನ್ಸಿಯಲ್ಲು. ನಮ್ಮ ಬಾಡಿಯಲ್ಲಿ ಸಿಂಥಸೈಸ್ ಆಗ್ತಿದ್ರೆ ನಾನ್ ಎಸೆನ್ಸಿಯಲ್, ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ. ಯಾಕಂದರೆ ನಮ್ಮ ಬಾಡಿ ಅದನ್ನು ಜನ್ರೇಟ್ ಮಾಡುತ್ತೆ. ಯಾವುದು ನಮ್ಮ ಬಾಡಿಯಲ್ಲಿ ಜನ್ರೇಟ್ ಆಗೋದಿಲ್ವೋ ಅದು ಎಸೆನ್ಸಿಯಲು. ಹೌದಾ? ಸೊ ಇಟ್ ಮಸ್ಟ್ ಬಿ ಆಪ್ಟೇಡ್ ಥ್ರೂ ದಿ ಡಯಟ್. ಅಥವಾ ಫುಡ್ದಿಂದ ಏನು ಮಾಡ್ಬೇಕು? ನಾವು ಅದನ್ನು ತೊಗೋಬೇಕು. ಅವಾಗ ನಾವು ಎಸೆನ್ಸಿಯಲ್ ಅಂತ ಕರಿತೀವಿ. ಎಕ್ಸಾಂಪಲ್ ಲೈಸೀನ್. ಹೌದಾ? ವಾಟ್ ಆರ್ ನಾನ್ ಎಸೆನ್ಸಿಯಲ್ ಅಮಿನೋ ಆ್ಯಸಿಡ್ಸ್? ಈ ಥರ ಕ್ವಶನ್ ಬರ್ಬೋದಾ? ಗಿವ್ ಎನ್ ಎಕ್ಸಾಂಪಲ್. ನೋಡಿ, ಆಲ್ರೆಡಿ ಬಂದಿದೆ ಈ ಥರದ್ದು. ಹೌದಾ? ಸೊ ನಾನ್ ಎಸೆನ್ಸಿಯಲ್ ಅಂದರೆ ಅವೆಲ್ಲ ಹೇಳಿದ್ನಲ್ಲ, ನಮ್ಮ ಬಾಡಿಯಲ್ಲಿ ಸಿಂಥಸೈಸ್ ಆಗೋದಿಲ್ಲ. ದ ಅಮಿನೋ ಆಸಿಡ್ ವಿಚ್ ಆರ್ ಸಿಂಥಸೈಸ್ ಆಗುತ್ತೆ, ವಿಚ್ ಆರ್ ಸಿಂಥಸೈಸ್ಡ್ ಇನ್ ದ ಬಾಡಿ, ದೇ ಆರ್ ಕಾಲ್ಡ್ ಆ್ಯಸ್ ನಾನ್ ಎಸೆನ್ಸಿಯಲ್. ನಮ್ಮ ಬಾಡಿಯಲ್ಲಿ ಆಲ್ರೆಡಿ ಸಿಂಥಸೈಸ್ ಆಗುತ್ತೆ, ಸೊ ನಾವು ಅದನ್ನು ಫುಡ್ಡಲ್ಲಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಎಕ್ಸಾಂಪಲ್ ಗ್ಲೈಸೀನ್. ಎಕ್ಸಾಂಪಲ್ಸ್ ನೆನ್ಪಿಟ್ಕೊಳ್ಳಿ, ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಹೌದಾ? ವಾಟ್ ಆರ್ ಫೈಬ್ರಸ್ ಪ್ರೋಟೀನ್? ಗಿವ್ ಎಕ್ಸಾಂಪಲ್. ನೋಡಿ, ಇಲ್ಲಿ ಎಕ್ಸಾಂಪಲ್ ಜಾಸ್ತಿ ಕೇಳ್ತಾರೆ.
The protein which have thread-like structure, they are called as fibrous protein. Thread-like ದಾರ ಥರ ಇರುತ್ತಲ್ಲ, ಎಳೆ ಎಳೆ ಆಗಿರುತ್ತಲ್ಲ, ಅವಕ್ಕೆ ನಾವು ಫೈಬ್ರಸ್ ಪ್ರೋಟೀನ್ ಅಂತ ಕರಿತೀವಿ. ಎಕ್ಸಾಂಪಲ್ ಕೆರಾಟಿನ್, ಹೇರ್ಸಲ್ಲಿ ಇರುತ್ತಲ್ಲ ಕೆರಾಟಿನ್, ಮಯೋಸಿನ್ ಎಕ್ಸೆಟ್ರಾ. ಹೌದಾ? ವಾಟ್ ಆರ್ ಜ್ವಿಟರ್ ಅಯಾನ್ಸ್? ವಾಟ್ ಆರ್ ಜ್ವಿಟರ್ ಅಯಾನ್ಸ್? ಗಿವ್ ಜನರಲ್ ಫಾರ್ಮುಲಾ. ನೋಡಿ, ಜ್ವಿಟರ್ ಅಯಾನ್ ಅಂತಂದರೆ ದೀಸ್ ಆರ್ ದಿ ಅಮಿನೋ ಆಸಿಡ್ ಡೈಪೋಲಾರ್ ಅಯಾನ್ಸ್. ಏನಿವು? ಅಮಿನೋ ಆಸಿಡ್ ಡೈಪೋಲಾರ್ ಅಯಾನ್ಸ್ ಕ್ಯಾರಿಂಗ್ both positive and negative charges. Both positive and negative charges. These move neither towards cathode nor towards anode in the electric field. Electric field ಅಲ್ಲಿ ಯಾವ ಕಡೆನೂ ಮೂವ್ ಆಗೋದಿಲ್ಲ. ಇಲ್ಲೇನಾಗುತ್ತೆ ಅಂತಂದರೆ ನೋಡಿ, ಅಮಿನೋ ಆಸಿಡಲ್ಲಿ ಏನಿರುತ್ತೆ? ಅಮೈನ್ ಗ್ರೂಪ್ ಇರುತ್ತೆ, ಕಾರ್ಬೋಕ್ಸಿಲಿಕ್ ಆಸಿಡ್ ಗ್ರೂಪ್ ಇರುತ್ತೆ. ಇದು ನೈಟ್ರೋಜನ್ ಮೇಲೆ ಇರುವಂಥ ಎಲೆಕ್ಟ್ರಾನ್ ಪೇರ್ ಎಲೆಕ್ಟ್ರಾನ್ಸ್ ಏನು ಮಾಡುತ್ತೆ ಅಂದರೆ ಈ ಹೈಡ್ರೋಜನ್ ತೊಗೊಂಡ್ಬಿಡುತ್ತೆ. ಸೊ ಇಟ್ ವಿಲ್ ಬಿಕಮ್ NH3+, ಆ್ಯಕ್ಚುಲಿ ಪ್ಲಸ್ ಚಾರ್ಜ್ ಇಲ್ಲಿ ಬರುತ್ತೆ, ಇದು CO-. ನೋಡಿ, ಒಂದೇ ಮಾಲಿಕ್ಯೂಲಲ್ಲಿ ನೆಗೆಟಿವ್ ಚಾರ್ಜ್ ಇದೆ, ಪಾಸಿಟಿವ್ ಚಾರ್ಜ್ ಇದೆ. ದಿಸ್ ಡೈಪೋಲಾರ್ ಅಯಾನ್ ಇಸ್ ಕಾಲ್ಡ್ ಆಸ್ ಜ್ವಿಟರ್ ಅಯಾನ್. ಅರ್ಥ ಆಯ್ತಾ? ನೆಕ್ಸ್ಟ್, ವಾಟ್ ಆರ್ ಪೆಪ್ಟೈಡ್ ಬಾಂಡ್ಸ್? ಪೆಪ್ಟೈಡ್ ಬಾಂಡ್ ಅಂದರೆ ಏನು? ಹೌ ದೇ ಆರ್ ಫಾರ್ಮ್ಡ್? ಹೌದಾ? ಸೊ ಫ್ರೆಂಡ್ಸ್ ನೋಡಿ, ಪೆಪ್ಟೈಡ್ ಬಾಂಡ್ ಅಂದರೆ ಏನು ಗೊತ್ತಾ? ದ ಬಾಂಡ್ಸ್ ಫಾರ್ಮ್ಡ್ ಬಿಟ್ವೀನ್ ಟು ಅಮಿನೋ ಆಸಿಡ್ ಮಾಲಿಕ್ಯೂಲ್ಸ್. ಪೆಪ್ಟೈಡ್ ಬಾಂಡ್ ಇಸ್ ಎ ಕೆಮಿಕಲ್ ಬಾಂಡ್ formed between two amino acid molecules. When a carboxylic group of one molecule react with amino group of another molecule, releasing a molecule of water. ಇಲ್ಲಿ ನೋಡಿ, ಒಂದು ಎಕ್ಸಾಂಪಲ್ ಇದೆ. CO- ತೊಗೊಂಡಿದ್ದೀನಿ, ಇಲ್ಲಿ NH3+ ಇದೆ. ಇಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿಂದ ವಾಟರ್ ಮಾಲಿಕ್ಯೂಲ್ ರಿಲೀಸ್ ಆಗುತ್ತೆ. ಇಲ್ಲಿಂದ 2 ಹೈಡ್ರೋಜನ್ ಹೋಗುತ್ತೆ, ಇಲ್ಲಿಂದ ಆಕ್ಸಿಜನ್ ಹೊರಟೋಗುತ್ತೆ. ಏನು ಉಳಿತು ಇಲ್ಲಿ? C ಡಬಲ್ ಬಾಂಡು, ಆಮೇಲೆ NH ಉಳಿತು. ಸೊ ದಿಸ್ ಅಮೈಡ್ ಬಾಂಡ್ ಏನು ಫಾರ್ಮ್ ಆಗುತ್ತಲ್ಲ, ಈ ಅಮೈಡ್ ಬಾಂಡ್ ಏನು ಕರಿತೀವಿ ನಾವು? ಪೆಪ್ಟೈಡ್ ಬಾಂಡ್ ಅಂತ ಕರಿತೀವಿ. ಯಾವ ಬಾಂಡ್ ಅಂತ ಕರಿತೀವಿ? ಎಸ್, ವೆರಿ ಗುಡ್, ಪೆಪ್ಟೈಡ್ ಬಾಂಡ್. ಹೌದಾ? ಸೊ ಈ ಪೆಪ್ಟೈಡ್ ಬಾಂಡ್ ನೇಮ್ ಮಾಡಿ ಯಾವ ಥರ ಮಾಡ್ತೀವಿ ಅಂತಂದರೆ ದಿಸ್ ಈಸ್ ಕಾಲ್ಡ್ ಆಸ್ ಡೈಪೆಪ್ಟೈಡ್. ಏನಂತ ಕರಿತೀವಿ ನಾವು ಇದನ್ನು? ಡೈಪೆಪ್ಟೈಡ್ ಅಂತ ಕರಿತೀವಿ. ಡೈಪೆಪ್ಟೈಡ್. ಹೌದಾ? ಸೊ ಡೈಪೆಪ್ಟೈಡ್ ಅಂತಂದರೆ a peptide bond formed between two amino acid molecule is called as ಡೈ. ಈ ಡೈ ಇಂಡಿಕೇಟ್ ಮಾಡುತ್ತೆ, 2 ಮಾಲಿಕ್ಯೂಲ್ಗಳನ್ನ ಇಂಡಿಕೇಟ್ ಮಾಡುತ್ತೆ. ಸೊ ನೋಡಿ, ನಂಬರ್ ಆಫ್ ಬಾಂಡ್ ಎಷ್ಟಿದೆ? ಒಂದೇ ಇದೆ, ಬಟ್ ಅದಕ್ಕೆ ಏನು ಕರಿಬೇಕು ನಾವು? ಡೈಪೆಪ್ಟೈಡ್ ಅಂತ ಕರಿಬೇಕು. ಟ್ರೈಪೆಪ್ಟೈಡ್ ಅಂದರೆ ಈ ಥರ ಕೇಳ್ತಾರೆ. ಟ್ರೈಪೆಪ್ಟೈಡ್ ಅಂತಂದರೆ 3 ಮಾಲಿಕ್ಯೂಲ್ಸ್, ಬಟ್ ನಂಬರ್ ಆಫ್ ಬಾಂಡ್ಸ್ ಎಷ್ಟು? 2. ನೆನ್ಪಿಟ್ಕೊಳ್ಳಿ, ನಂಬರ್ ಆಫ್ ಪೆಪ್ಟೈಡ್ ಬಾಂಡ್ ಹೆಂಗಿರುತ್ತೆ ಅಂದರೆ ನಂಬರ್ ಆಫ್ ಪೆಪ್ಟೈಡ್ ಬಾಂಡ್ ಈಸ್ ಈಕ್ವಲ್ಸ್ ಟು N-1. ಎನ್ ಅಂತಂದರೆ ನಾವೇನು ಯೂಸ್ ಮಾಡ್ತೀವಲ್ಲ, ಇದು ಈ ಪ್ರಿಫಿಕ್ಸ್ಗೆ ನಾವು ಏನು ಕರಿತೀವಿ? ಎನ್ ಅಂತ ಕರಿತೀವಿ. ಡೈ ಅಂತ ತೊಗೊಂಡ್ರೆ 2, 2 - 1, 1. ಟ್ರೈ ಅಂತ ತೊಗೊಂಡ್ರೆ 3, 3 - 1, 2. ಈ ಥರ ಇಲ್ಲಿದೆ ನೋಡಿ ಕ್ವಶನು. ಹೌ ಮೆನಿ ಪೆಪ್ಟೈಡ್ ಬಾಂಡ್ಸ್ ಆರ್ ಫಾರ್ಮ್ಡ್ ಇನ್ ಡೈಪೆಪ್ಟೈಡ್? ಡೈ ಅಂತಂದರೆ 2, 2 - 1, 1. ಟ್ರೈಪೆಪ್ಟೈಡ್ 3, 3 - 1, 2. ಹೌದಾ? ಟೆಟ್ರಾ ಅಂದರೆ 4 - 1, 3. ಪೆಂಟಾಪೆಪ್ಟೈಡ್, ಪೆಂಟಾ ಅಂತಂದರೆ 5, 5 - 1 ಅಂದರೆ 4. 4 ಪೆಪ್ಟೈಡ್ ಬಾಂಡ್ ಇರುತ್ತೆ. ನಂಬರ್ ಆಫ್ ಮಾಲಿಕ್ಯೂಲ್ ಕೇಳಿದ್ರೆ ಡೈಪೆಪ್ಟೈಡಲ್ಲಿ 2 ಮಾಲಿಕ್ಯೂಲು, ಟ್ರೈಪೆಪ್ಟೈಡಲ್ಲಿ 3 ಮಾಲಿಕ್ಯೂಲು. ಹೌದಾ? ಸೊ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಈಕ್ವಲ್ಸ್ ಟು N ಡೈರೆಕ್ಟಾಗಿ ಹೇಳ್ಬೋದು. ನೆಕ್ಸ್ಟ್, ದಿಸ್ ಈಸ್ ಇಂಪಾರ್ಟೆಂಟ್ ನೋಡಿ. ವಾಟ್ ಈಸ್ ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್? ವಾಟ್ ಯು ಮೀನ್ ಬೈ ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್? ವಿಚ್ ಲೆವೆಲ್ ಆಫ್ ಸ್ಟ್ರಕ್ಚರ್ ರಿಮೇನ್ ಇಂಟ್ಯಾಕ್ಟ್ ಡ್ಯೂರಿಂಗ್ ಡಿನ್ಯಾಚುರೇಷನ್ ಆಫ್ ಗ್ಲೋಬುಲಾರ್ ಪ್ರೋಟೀನ್? ಹೌದಾ? ಇಲ್ಲಿ ನೋಡಿ, ಡಿನ್ಯಾಚುರೇಷನ್ ಅಂತಂದರೆ ದ ಪ್ರೊಸೆಸ್ ಬೈ ವಿಚ್ ಪ್ರೋಟೀನ್ ಲೂಸಸ್ ದೇರ್ ಬಯಾಲಜಿಕಲ್ ಆಕ್ಟಿವಿಟಿ ವೆನ್ ಸಬ್ಜೆಕ್ಟೆಡ್ ಟು ಚೇಂಜ್ ಇನ್ ಟೆಂಪರೇಚರ್ ಆರ್ ಚೇಂಜ್ ಇನ್ pH ಇಸ್ ಕಾಲ್ಡ್ ಆಸ್ ಡಿನ್ಯಾಚುರೇಷನ್. ಹೌದಾ? ಸೊ ನೋಡಿ, ನಾರ್ಮಲ್ ಪ್ರೋಟೀನ್ನ ಏನು ಮಾಡೋದು ಅಂತಂದರೆ ಅದರದ್ದು ಬಯಾಲಜಿಕಲ್ ಆ್ಯಕ್ಟಿವಿಟಿನ ಡಿಆಕ್ಟಿವೇಟ್ ಮಾಡೋದು. ಹೌದಾ? ಆಮೇಲೆ ಪ್ರೈಮರಿ ಸ್ಟ್ರಕ್ಚರ್ ರಿಮೈನ್ಸ್ ಇಂಟ್ಯಾಕ್ಟ್. ನೋಡಿ, ಡಿನ್ಯಾಚುರೇಷನ್ ಆಗಬೇಕಾದ್ರೆ ಪ್ರೈಮರಿ ಸ್ಟ್ರಕ್ಚರಲ್ಲಿ ಏನೂ ಆಗೋದಿಲ್ಲ. ದೆರ್ ಇಸ್ ನೋ ಚೇಂಜ್. ಇಂಟ್ಯಾಕ್ಟ್ ಮೀನ್ಸ್ ದೆರ್ ಇಸ್ ನೋ ಚೇಂಜ್. ಹೌದಾ? ಕೊಯಾಗುಲೇಷನ್ ಆಫ್ ಎಗ್ ಅಲ್ಬುಮಿನ್ ಈಸ್ ಅನ್ ಎಕ್ಸಾಂಪಲ್. ನೋಡಿ, ಎಗ್ಗನ್ನು ಹೀಟ್ ಮಾಡಿದ್ರೆ ಏನಾಗುತ್ತೆ? ಎಗ್ ವೈಟ್ ಫಾರ್ಮ್ ಆಗುತ್ತೆ ಅಲ್ಬುಮಿನ್ದಿಂದ. ಸೊ ಅಲ್ಬುಮಿನ್ ಪ್ರೋಟೀನ್ ಏನಾಗುತ್ತೆ? ಇಲ್ಲಿ ಕೊಯಾಗುಲೇಟ್ ಆಗುತ್ತೆ. ದಟ್ ಈಸ್ ಡಿನ್ಯಾಚುರೇಷನ್. ಹೌದಾ? ನೇಮ್ ದಿ ಡಿಸೀಸ್ ಕಾಸ್ಡ್ ಬೈ ಡೆಫಿಷಿಯನ್ಸಿ ಆಫ್ ದೀಸ್ ವಿಟಾಮಿನ್ಸ್. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಹೌದಾ? ವಿಟಾಮಿನ್ ಎ ಡೆಫಿಷಿಯನ್ಸಿ ಆದರೆ ನೈಟ್ ಬ್ಲೈಂಡ್ನೆಸ್ಸು. ವಿಟಾಮಿನ್ B1 ಬೆರಿ ಟ್ರೈಬೋಫ್ಲಾವಿನ್ ಬರುತ್ತಲ್ಲ ಇಲ್ಲಿ. ಓಕೆ, ನೆಕ್ಸ್ಟ್ B2 ಚಿಲಿಯೋಸಿಸ್, B6 ಕನ್ವಲ್ಜನ್ಸ್, B12 ಪರ್ನೀಸಿಯಸ್ ಅನೇಮಿಯಾ. ಹೌದಾ?
ವಿಟಮಿನ್ ಸಿ ಸ್ಕರ್ವಿ, ವಿಟಮಿನ್ ಡಿ ರಿಕೆಟ್ಸ್, ವಿಟಮಿನ್ ಇ ಮಸ್ಕುಲರ್ ವೀಕ್ನೆಸ್, ವಿಟಮಿನ್ ಕೆ ಡಿಲೇಡ್ ಬ್ಲಡ್ ಕ್ಲಾಟಿಂಗ್ ಟೈಮ್. ನೆನ್ಪಿಟ್ಕೊಳ್ಳಿ, ಇದರಲ್ಲಿ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಅಂತ ಇರುತ್ತೆ, ಅದ WBC, ವಾಟರ್ ಸಾಲ್ಯುಬಲ್, ವಿಟಮಿನ್ ಬಿ, ವಿಟಮಿನ್ ಸಿ. ಫ್ಯಾಟ್ ಸಾಲ್ಯುಬಲ್ ಅಂತ ಇರುತ್ತೆ, ಕೀಡ 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 ಅಂದರೆ ಹುಳ ಅಂತಲ್ಲ, ಗೊತ್ತಾ? ಕೀಡ, ವಿಟಮಿನ್ ಕೆ, ವಿಟಮಿನ್ ಇ, ವಿಟಮಿನ್ ಡಿ, ವಿಟಮಿನ್ ಎ. ಸೊ ದೀಸ್ ಆರ್ ಫ್ಯಾಟ್ ಸಾಲ್ಯುಬಲ್. ಏನಿವು? ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್. ಇದು ವಾಟರ್ ಸಾಲ್ಯುಬಲ್. ಡಬ್ಲ್ಯೂ ಅಂತಂದರೆ ಡಬ್ಲ್ಯೂ ಸ್ಟ್ಯಾಂಡ್ಸ್ ಫಾರ್ ವಾಟರ್. ನೆನ್ಪುಳಿತಲ್ಲ ಇದು ಟ್ರಿಕ್? ಓಕೆ. ಸೊ ವಿಚ್ ಈಸ್ ದಿ ನೈಟ್ರೋಜಿನಸ್ ಬೇಸ್ ಪ್ರೆಸೆಂಟ್ ಓನ್ಲಿ ಇನ್ RNA ಬಟ್ ನಾಟ್ ಇನ್ DNA? ನೋಡಿ, DNA ಅಲ್ಲಿ ಏನಿರುತ್ತೆ? AGCT ಇರುತ್ತೆ. RNA ಅಲ್ಲಿ AGCU. ಹೌದಾ? ಅಡಿನೈನ್, ಗುವಾನೈನ್, ಸೈಟೋಸಿನ್, ಯುರಾಸಿಲ್. ಅಡಿನೈನ್, ಗುವಾನೈನ್, ಸೈಟೋಸಿನ್, ಥೈಮಿನ್. ಗೊತ್ತಾಯ್ತಾ? ಸೊ ದ ಆನ್ಸರ್ ಇಸ್ ಯುರಾಸಿಲ್. ಅದೇ ಥರ DNA ಕೇಳಿದ್ರೆ which is present in only DNA but not in RNA, that is thymine. ಹೌದಾ? What are nucleosides? Nucleoside is a compound which contains nitrogenous base and pentose sugar. Nitrogenous base plus pentose sugar ಇದ್ದರೆ ಅದಕ್ಕೆ ನಾವು ಏನು ಕರಿತೀವಿ? ನ್ಯೂಕ್ಲಿಯೋಸೈಡ್ ಅಂತ ಕರಿತೀವಿ. ಫಾಸ್ಫೇಟ್ ಗ್ರೂಪ್ ಅಟ್ಯಾಚ್ ಆದರೆ ನ್ಯೂಕ್ಲಿಯೋಟೈಡ್ ಆಗುತ್ತೆ. ಎಕ್ಸಾಂಪಲ್ ಅಡಿನೋಸೈನ್. ಅರ್ಥ ಆಯ್ತಾ? Name the nucleic acid responsible for transformation of genetic information, which is DNA. ಹೌದಾ? Name the sugar present in DNA and RNA. DNA ದಲ್ಲಿ ಏನಿರುತ್ತೆ? ಬೀಟಾ 2 ಡಿಆಕ್ಸಿ ರೈಬೋಸ್ ಇರುತ್ತೆ. RNA ಅಲ್ಲಿ ಬೀಟಾ 2 ಡಿ ರೈಬೋಸ್ ಇರುತ್ತೆ. ಇಲ್ಲಿ ಡಿಆಕ್ಸಿ ಇರುತ್ತೆ, ಇಲ್ಲಿ ಡಿ ರೈಬೋಸ್ ಇರುತ್ತೆ. ಹೌದಾ? ವಿಚ್ ಹಾರ್ಮೋನ್ ರೆಗ್ಯುಲೇಟ್ಸ್ ಬ್ಲಡ್ ಶುಗರ್ ಲೆವೆಲ್? ಇನ್ಸುಲಿನ್. ಇದು ಕ್ವಶನ್ ಇಂಪಾರ್ಟೆಂಟು, ತುಂಬ ಸರ್ತಿ ರಿಪೀಟ್ ಆಗಿದೆ. ವಾಟ್ ಆರ್ ಹಾರ್ಮೋನ್ಸ್? ಗಿವ್ ಎಕ್ಸಾಂಪಲ್. ಹಾರ್ಮೋನ್ಸ್ ಆರ್ ದಿ ಪ್ರೋಟೀನ್ಸ್ ಸೀಕ್ರೆಟೆಡ್ ಇನ್ ದಿ ಎಂಡೋಕ್ರೈನ್ ಗ್ಲ್ಯಾಂಡ್ಸ್, ಎಂಟರ್ಡ್ ಡೈರೆಕ್ಟ್ಲಿ ಇಂಟು ದಿ ಬ್ಲಡ್ ಸ್ಟ್ರೀಮ್. ಬ್ಲಡ್ಗೆ ಡೈರೆಕ್ಟಾಗಿ ಬರುತ್ತೆ. ಎಂಡೋಕ್ರೈನ್ ಗ್ಲ್ಯಾಂಡಲ್ಲಿ ಏನಾಗುತ್ತೆ? ಸೀಕ್ರೇಷನ್ ಆಗುತ್ತೆ. ಎಕ್ಸಾಂಪಲ್ ಇನ್ಸುಲಿನ್, ಗ್ಲುಕಾಗಾನ್, ಆಕ್ಸಿಟೋಸಿನ್, ಎಕ್ಸೆಟ್ರಾ. ಓಕೆ. ಸೊ ನೋಡಿ ಡಿಯರ್ ಫ್ರೆಂಡ್ಸ್, ಇಷ್ಟೇ ಈ ಟಾಪಿಕಲ್ಲಿರುವಂಥ ಇಂಪಾರ್ಟೆಂಟ್ ಕ್ವಶನ್ಸು. ಹೌದಾ? ಫಸ್ಟ್ ಈ ಕ್ವಶನ್ಸ್ಗಳನ್ನ ಪ್ರಿಪೇರ್ ಆಗಿ, ಆಮೇಲೆ ರಿಮೈನಿಂಗ್ ಕ್ವಶನ್ಗಳನ್ನ ಓದಿ. ಓಕೆನಾ? ಸೊ ಫ್ರೆಂಡ್ಸ್, ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು. ಬಾಯ್.